ಓಂ ಸ್ತ್ರೀರೂಪಶ್ಚೈವ ಪುಂರೂಪೋ ಯಸ್ಮಾನ್ನಾರಾಯಣ ಸ್ಥಿತಃ ಪುಮಾನ್ ಸ್ತ್ರೀತ್ಯೇತಿ ವಾಚ್ಯೋತೋ ವೈಲಕ್ಷಣ್ಯಾನ್ನ ಚೋಚ್ಯತೆ ವಿಷ್ಣೋರ್ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋಃ ತಥಾಪ್ಯರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಕಥ್ಯತೆ ಅರ್ಧನಾರೀ ನರವಪುಃ ವಾಯುಃ ಕುತ್ರಚಿದೀರಿತಃ ಏಷ ನಾರಾಯಣೋ ದೇವೋ ಹ್ಯರ್ಧನಾರೀ ಪುಮಾತ್ಮಕಃ ಸರ್ವೇ ದೇವಾಃ ಸಭಾರ್ಯಾಶ್ಚ ತಂ ಪ್ರಾಪ್ಯ ಪುರುಷೋತ್ತಮಂ ಏಕೀಭಾವಂ ಸ್ವಭಾರ್ಯಾಭಿಃ ಅರ್ಧನಾರೀ ಪುಮಾತ್ಮನಾ ಪ್ರಾಪ್ಯೈವೋಪಾಸತೆ ವಿಷ್ಣುಂ ಮುಕ್ತಾಃ ಸಂಸಾರಸಾಗರಾತ್ ಮೋದಂತೆ ಚ ರಮಂತೆ ಚ ವಿಭಾಗಂ ಚ ಇಚ್ಛಯಾಪ್ನುಯುಃ ಬಹುಧಾ ಚ ಭವಂತ್ಯೇತೆ ಸ್ತ್ರೀಪುಮಾತ್ಮಪೃಥಕ್ತ್ವತಃ ಪ್ರಸಾದಾದ್ವಾಸುದೇವಸ್ಯ ಭಾಗೈಃ ಸ್ತ್ರೀಪುಂ ಸ್ವರೂಪಿಣಃ ತೇನೈವ ನಿಯತಾ ನಿತ್ಯಂ ತದ್ವಶಾಸ್ತತ್ಪರಾಯಣಾಃ ರಮಂತೆ ನಾನ್ಯಗಮ್ಯೋऽಸೌ ದೇಶೋ ವಿಷ್ಣೋಃ ಪರಾತ್ಮನಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1252ನೆಯ ಅನುಶಾಸನ ಪರ್ವದ 185ನೆಯ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 125ನೇ ಅಧ್ಯಾಯದ 173ನೇ ಶ್ಲೋಕವನ್ನು ಇವತ್ತು ನಾವು ಕೇಳಬೇಕು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 226ನೇ ಅಧ್ಯಾಯವನ್ನ ಕೇಳಬೇಕು. ವೈಷ್ಣವ ಪಾಠದಲ್ಲಿ 210ನೇ ಅಧ್ಯಾಯವನ್ನ. ಇವತ್ತು ಈ ಕೆಲವು ದಿವಸಗಳ ಹಿಂದೆ ನಾವು ನೋಡ್ತಾ ಇರುವಂತಹ ಯಾವ ಭಾಗವೂ ಕೂಡ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸುವುದಿಲ್ಲ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಶಿವೇನ ಶಿವಾನೀಂ ಪ್ರತಿ ಉಕ್ತಾನ್ ಧರ್ಮಾನ್ ಉಪಶೃಣ್ವತಾಂ ಸರ್ವೇಷಾಂ ಅಸ್ಮಾಕಂ ಸರ್ವ ಏತೆ ಗ್ರಹಾದಯಃ ಕೇವಲಂ ದುಷ್ಫಲ ಸತ್ಫಲ ಸೂಚಕಾಃ ಭವಂತೆ ನ ತು ಕಾರಕಾಃ. ಏತಾವಾನ್ ವಿಷಯಃ ಗತೆ ದಿವಸೆ ಶ್ರವಣಪಥಂ ಆಗಮತ್. ಅದ್ಯ ಸ್ವಭಾವತಃ ಜೀವಸ್ಯ ಪುರುಷತ್ವಂ ಸ್ತ್ರೀತ್ವಂ ಇತ್ಯಾದಯಃ ವಿಭಾಗಾಃ ಇತ್ಯಾದ್ಯೌ ವಿಭಾಗೌ ಸ್ತಃ ನ ವೇತಿ ಕಶ್ಚನ ತತ್ವವಾದೆ ವಿಶಿಷ್ಟತೆಯ ಪ್ರೋಕ್ತಃ ವಿಷಯಃ ಶ್ರವಣಪಥಂ ಆಗಚ್ಚತಿ. ಗ್ರಹಗಳು ನಾವು ಮಾಡಿದ ಸತ್ಕರ್ಮ ಮತ್ತು ದುಷ್ಕರ್ಮಗಳಿಗೆ ಏನು ಫಲ ಸಿಗ್ತದೆ ಅಂತನ್ನೋದನ್ನ ಸೂಚನೆ ಮಾಡ್ತಾವಷ್ಟೇ ಹೊರತು ಅವು ಯಾವುದನ್ನು ತಾವಾಗಿಯೇ ಮಾಡುವುದಿಲ್ಲ ಅನ್ನುವುದನ್ನ ಕಳೆದ ದಿವಸ ನಾವು ಶ್ರವಣಕ್ಕೆ ತಂದುಕೊಂಡೆವು. ಇವತ್ತಿನ ದಿವಸ ಮಧ್ವಾಚಾರ್ಯರ ತತ್ವವಾದದಲ್ಲಿ ವಿಶಿಷ್ಟವಾಗಿ ಪ್ರತಿಪಾದಿತವಾದಂತಹ ಒಂದು ಸಂಗತಿ. ಸ್ತ್ರೀಯರು ಸ್ತ್ರೀಯರಾಗೇ ಇರ್ತಾರೆ, ಪುರುಷರು ಪುರುಷರಾಗೇ ಇರ್ತಾರೆ. ಜೀವನಲ್ಲಿ ಮೂಲತಃ ಸ್ತ್ರೀ ಪುರುಷ ವ್ಯತ್ಯಾಸವಿದೆ ಅನ್ನುವುದನ್ನ ಒಂದು ಸಂಗತಿಯನ್ನು ನಾವು ಕೇಳುವವರಿದ್ದೇವೆ. ಮಹಾಭಾರತ ಅದರ ಕುರಿತಾಗಿ ಏನ್ ಹೇಳ್ತದೆ, ಅಲ್ಲೇನು ಸಮಸ್ಯೆಗಳಿವೆ ಅಂತ ಅನ್ನೋದನ್ನು ಕೂಡ ಈಗ ನೋಡುವವರಿದ್ದೇವೆ. ಉಮಾ ಪಾರ್ವತಿ ಹೀಗೆ ಕೇಳ್ತಾಳೆ, ಶ್ರುತಮ್ಮೆ ಪರಮಂ ಹಿತಂ, ನೀನು ಅನೇಕ ಶ್ರೇಷ್ಠ ವಿಷಯಗಳನ್ನ ನನಗೆ ವರ್ಣನೆ ಮಾಡಿ ಹೇಳಿದ್ದಿ. ಆತ್ಮನೋ ಜಾತಿ ಸಂಬಂಧಂ ಬ್ರೂಹಿ ಸ್ತ್ರೀ ಪುರುಷಾಂತರೆ, ಆತ್ಮನಿಗೆ
ಈ ಜೀವಾತ್ಮಕ್ಕೆ ಮೂಲತಃ ಸ್ತ್ರೀ ಪುರುಷ ಅನ್ನುವ ಒಂದು ವ್ಯತ್ಯಾಸ ಏನಿರ್ತದೆ ಅದ್ರ ಬಗ್ಗೆ ಹೇಳಿ. ಈಗ ನನಗೆ ನೀನು ಹೇಳಬೇಕು. ಸ್ತ್ರೀ ಪ್ರಾಣ ಪುರುಷ ಪ್ರಾಣ ಏಕಸ್ಸ ಪೃಥಗೇವವ. ಸ್ತ್ರೀ ಇಲ್ಲಿ ಪ್ರಾಣ ಅಂದ್ರೆ ಸ್ತ್ರೀ ಜೀವ ಮತ್ತು ಪುರುಷ ಜೀವ. ಇದು ಮೂಲತಃ ಒಂದೇನೋ ಅಥವಾ ಪ್ರತ್ಯೇಕವೋ? ಇದೊಂದು ನನಗೆ ದೊಡ್ಡ ಸಂಶಯವಿದೆ. ನೀನು ಈ ಸಂಶಯವನ್ನು ಪರಿಹರಿಸಬೇಕು ಅಂತ ಕೇಳ್ಕೋತಾಳೆ. ಅಲ್ಲಿ ಪ್ರಾಣ ಅಂದ್ರೆ ಜೀವ ಅಂತ ಅರ್ಥ. ಸ್ತ್ರೀ ಪ್ರಾಣ ಪುರುಷ ಪ್ರಾಣ ಏಕಃ. ಮೂಲತಃ ಆತ್ಮ ಒಂದೇ, ಅದಕ್ಕೇನು ಲಿಂಗ ವ್ಯತ್ಯಾಸ ಇರೋದಿಲ್ಲ. ಅದು ಹುಟ್ಟುವಾಗ ಮಾತ್ರ ಕೆಲವು ಬಾರಿ ಪುರುಷನಾಗಿ ಕೆಲವು ಬಾರಿ ಸ್ತ್ರೀಯಾಗಿ ತನ್ನ ಕರ್ಮಕ್ಕನುಸಾರವಾಗಿ ಹುಟ್ಟುತ್ತದೋ ಅಥವಾ ಪೃಥಗೇವ ಮೂಲ ಜೀವದಲ್ಲಿಯೇ ಸಾತ್ವಿಕ ರಾಜಸ ತಾಮಸ ಅನ್ನುವಂಥ ಒಂದು ವಿಭಾಗ ಏನಿದೆಯಲ್ಲ, ಅದರಂತೆ ಈ ಸ್ತ್ರೀ ಪುರುಷ ಅನ್ನುವಂಥ ವಿಭಾಗವು ಇದೆಯೋ ಹೇಗೆ, ಅದನ್ನ ನೀನು ನನಗೆ ಹೇಳಬೇಕು. ಅದಕ್ಕೆ ಶಿವ ಹೀಗೆ ಹೇಳಿ ತೊಡಗಿದ. ತದಹಂತೆ ಪ್ರವಕ್ಷ್ಯಾಮಿ, ಎಲ್ಲವನ್ನೂ ಕೇಳು. ಪುಂಸ್ತ್ವಂ ಸ್ತ್ರೀತ್ವಮಿತಿ ಪ್ರಾಣೇ ಸ್ಥಿತಿ ನಾಸ್ತಿ ಶುಭೇಕ್ಷಣೆ. ಆ ಶ್ಲೋಕಗಳನ್ನ ಮೊದಲೊಂದು ಬಾರಿ ಕೇಳಿ. ಪ್ರಾಣೆ ಜೀವನಲ್ಲಿ ಪುಂಸ್ತ್ವ ಮತ್ತು ಸ್ತ್ರೀತ್ವ ಅನ್ನುವಂಥ ಮೂಲ ವಿಭಾಗವೇನೂ ಇಲ್ಲ. ಆ ಸ್ಥಿತಿ ಒಂದು ವ್ಯತ್ಯಾಸವೇ ಅಲ್ಲಿ ಇಲ್ಲ. ನಿರ್ವಿಕಾರಿ ಸದಾಚಾತ್ಮ, ಮೂಲತಃ ಆತ್ಮ ನಿರ್ವಿಕಾರಿಯಾಗಿದ್ದಾನೆ. ಸ್ತ್ರೀತ್ವಂ ಪುಂಸ್ತ್ವಂ ನಚಾತ್ಮನಿ, ಆತ್ಮನಲ್ಲಿ ಸ್ತ್ರೀತ್ವವಾಗಲಿ ಪುರುಷತ್ವವಾಗಲಿ ಇಲ್ಲ. ಕರ್ಮ ಪ್ರಕಾರೇಣ ತಥಾ ಜಾತ್ಯಾಂ ಪ್ರಜಾಯತೆ, ಯಾವ ಥರದ ಕರ್ಮಗಳನ್ನು ಮಾಡಿರ್ತಾನೋ ಅದಕ್ಕನುಸಾರವಾಗಿ ಕೆಲವು ಬಾರಿ ಸ್ತ್ರೀಯಾಗಿ ಕೆಲವು ಬಾರಿ ಪುರುಷನಾಗಿ ಆತ ಹುಟ್ಟುತ್ತಾನೆ. ಇದಕ್ಕೆ ಲಕ್ಷಾಲಂಕಾರ ಸ್ವಲ್ಪ ದೀರ್ಘವಾದ ವಿವರಣವನ್ನು ಕೊಟ್ಟಿದೆ, ಅದನ್ನು ನೋಡೋಣ. ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡೋಣ. ಅಲ್ಲಿ ಮುಂದೆ 5ನೇ ಶ್ಲೋಕದಲ್ಲಿ ಏನಿದೆ ಅಂತ ಅನ್ನೋದನ್ನ ಒಂದು ಬಾರಿ ಮೊದಲು ಗಮನಿಸೋಣ. ಅಕರ್ತಾಚ ಅವಿಕಾರೀಚ, ಮೂಲತಃ ಈ ಜೀವ ಏನಿದ್ದಾನಲ್ಲ ಅವನು ಅಕರ್ತ ಆಗಿದ್ದಾನೆ, ಯಾವುದೇ ಕರ್ಮವನ್ನು ಅವನು ಮಾಡುವುದಿಲ್ಲ. ಅವಿಕಾರೀಚ, ಅವನಲ್ಲಿ ವಿಕಾರವೂ ಇಲ್ಲ. ನಿತ್ಯಶ್ಚ ಪುರುಷ ಸ್ಮೃತಃ, ಅವನು ನಿತ್ಯನೂ ಕೂಡ ಆಗಿದ್ದಾನೆ. ಸ್ವಶರೀರ ಕೃತಂ ಕರ್ಮ, ಸ್ತ್ರೀ ಶರೀರ ಕೃತಂ ಕರ್ಮ ಸ್ತ್ರೀ ಭಾವೇನ ಉಪಭುಜ್ಯತೆ. ಸ್ತ್ರೀಯಾಗಿ ಹಿಂದಿನ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿರ್ತಾನೆ ಅದನ್ನ ಮತ್ತೆ ಈ ಬಾರಿ ಸ್ತ್ರೀಯಾಗಿ ಅನುಭವಿಸುವಂತಹ ಅನಿವಾರ್ಯತೆಯನ್ನು ಆತ ಹೊಂದಿರ್ತಾನೆ. ಪುರುಷೇಣ ಕೃತಂ ಕರ್ಮ ಪುರುಷೇಣೆಯೋ ಭುಜ್ಯತೆ, ಹಿಂದೆ ಪುರುಷನಾಗಿ ತಾನು ಏನಾದರೂ ಒಂದು ಕರ್ಮವನ್ನು ಮಾಡಿದ್ರೆ ಅದನ್ನ ಈಗ ಮತ್ತೆ ಪುರುಷನಾಗಿ ಅನುಭವಿಸುವಂತಹ ಸ್ಥಿತಿಗೆ ಬರ್ತಾನೆ. ಏವಂ ಪ್ರಸಜ್ಯತೆ ಲೋಕೆ ಭಾವೈಕತ್ವೇನ ಭೂಯಶಃ ಶರೀರಂ ಕರ್ಮ ನಾನಾತ್ವಾತ್ ದೃಶ್ಯತೆ ವಿಪರೀತವತ್. ಹೀಗೆ ವಿಪರೀತವತ್ ಬೇರೆ ಬೇರೆ ರೀತಿಯಾಗಿ ಮೂಲತಃ ಆತ್ಮನಲ್ಲಿ ಆ ಒಂದು ವ್ಯತ್ಯಾಸ ಇಲ್ಲದೆ ಹೋದ್ರೂ ಕೂಡ ಇಂಥ ವ್ಯತ್ಯಾಸ ಎಲ್ಲ ಬರುವುದು ಹೀಗೇನೆ. ಕರ್ಮ ಪ್ರಕಾರೇಣ ತದಾ, ವೈಷ್ಣವ ಪಾಠದಲ್ಲಿ ಆ ಕರ್ಮ ಪ್ರಕಾರೇಣ ತಥಾ ಜಾತ್ಯಾಂ ಪ್ರಜಾಯತೆ ಅನ್ನುವಂಥ 4ನೇ ಶ್ಲೋಕವನ್ನ ಗಮನಿಸಿ. ಆ 4ನೇ ಶ್ಲೋಕ ಆದಮೇಲೆ ಅಕರ್ತಾಚ ಅವಿಕಾರೀಚ ನಿತ್ಯಶ್ಚ ಪುರುಷ ಸ್ಮೃತಃ ಸ್ತ್ರೀ ಶರೀರ ಕೃತಂ ಕರ್ಮ ಸ್ತ್ರೀಭಾವೇನ ಉಪಭುಜ್ಯತೆ ಪುರುಷೇಣ ಕೃತಂ ಕರ್ಮ ಪುರುಷೇಣೇವ ಭುಜ್ಯತೆ ಏವಂ ಪ್ರಸಜ್ಯತೆ ಲೋಕೆ ಭಾವೈಕತ್ವೇನ ಭೂಯಶಃ ಶರೀರಂ ಕರ್ಮ ನಾನಾತ್ವಾತ್ ದೃಶ್ಯತೆ ವಿಪರೀತವತ್. ಕರ್ಮ ವಿಪರೀತದಿಂದಾಗಿಯೇ ಆ ಶರೀರವೇ ಪುರುಷವಾಗಿ ಮತ್ತು ಸ್ತ್ರೀಯಾಗಿ ಕಂಡು ಬರ್ತದೆ ಹೊರತು ಮೂಲತಃ ಆತ್ಮನಲ್ಲಿ ಆ ಒಂದು ವ್ಯತ್ಯಾಸ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಕೃತ್ವಾತು ಪೌರುಷಂ ಕರ್ಮ ಸ್ತ್ರೀ ಪುಮಾನಪಿ ಜಾಯತೆ. ಇಲ್ಲಿ ಕೊನೆಗೊಂದು ಶ್ಲೋಕ ಇದೆ, ಅದು 7ನೇ ಶ್ಲೋಕ. ಪುರುಷನಿಗೆ ಉಚಿತವಾದ ಕರ್ಮವನ್ನು ಮಾಡಿ ಈ ಬಾರಿ ಸ್ತ್ರೀ ಆದವಳೊಬ್ಳು, ಈ ಜನ್ಮದಲ್ಲಿ ಸ್ತ್ರೀ ಆದವಳು ಪುರುಷನಂತೆ ವರ್ತಿಸಿಬಿಟ್ರೆ ಮತ್ತೆ ತಾನು ಗಂಡಾಗಿ ಹುಟ್ಟಬಹುದು. ಸ್ತ್ರೀಭಾವಯುಕ್ ಪುಮಾನ್ ಕೃತ್ವ ಕರ್ಮಣ ಪ್ರಮದಾ ಭವೇತ್.
ಈಗ ಪುರುಷನಾಗಿದ್ದವನು ಸ್ತ್ರೀಯರಿಗೆ ಯೋಗ್ಯವಾದಂತಹ ಕರ್ಮವನ್ನು ಏನಾದ್ರೂ ಮಾಡಿಬಿಟ್ರೆ ಮುಂದಿನ ಜನ್ಮದಲ್ಲಿ ಸ್ತ್ರೀಯಾಗೇ ಹುಟ್ಟುತ್ತಾನೆ ಅಂತ ಈಗೆಲ್ಲ ಆ ಶ್ಲೋಕಗಳು ಹೇಳಿವೆ. ಇಲ್ಲಿ ವೈಷ್ಣವ ಪಾಠದಲ್ಲಿ ಆ 7ನೇ ಶ್ಲೋಕ ಮತ್ತೆ 4ನೇ ಶ್ಲೋಕಗಳೇನಿವೆ ಅದರ ನಡುವೆ ಬಂದಿರುವಂತಹ 5 ಮತ್ತು 6 ಈ ಶ್ಲೋಕಗಳು ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ ಕಾಣಿಸುವುದಿಲ್ಲ. ಈ ಕಾಣಿಸುವುದಿಲ್ಲ ಅಂತನ್ನೋದನ್ನ ಯಾಕೆ ಗಮನಕ್ಕೆ ತಂದ್ಕೋಬೇಕು ನಾವೆಲ್ಲರೂ ಅಂತಂದ್ರೆ, ಒಟ್ಟಾರೆ ಈ ಕೆಲವು ಅಧ್ಯಾಯಗಳೇ ಈಗ ನಾವು ನೋಡ್ತಿರುವಂತಹ ಈ ಪ್ರಸಕ್ತ ಅಧ್ಯಾಯ, ಹಿಂದೆ ಬಂದಿರುವ ಕೆಲವು ಅಧ್ಯಾಯಗಳು, ಮುಂದೆ ಬರಲಿರುವ ಕೆಲವು ಅಧ್ಯಾಯಗಳು, ಇವೆಲ್ಲ ದಕ್ಷಿಣ ಭಾರತದ ಪಾಠದಲ್ಲಿ ಮಾತ್ರ ಇದೆ, ಉತ್ತರ ಭಾರತದ ಪಾಠದಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನು ಮೂಲತಃ ಗಮನದಲ್ಲಿ ಇಟ್ಕೊಂಡಿರಬೇಕು. ಮತ್ತೆ ಅದರಲ್ಲಿಯೂ ಕೂಡ ಈಗ ನಾವು ನೋಡ್ತಾ ಇರುವ ಅಧ್ಯಾಯದಲ್ಲಿ 4ನೇ ಶ್ಲೋಕ ಮತ್ತು 7ನೇ ಶ್ಲೋಕಗಳೇನಿವೆ ವೈಷ್ಣವ ಪಾಠದಲ್ಲಿ, ಅದರ ನಡುವೆ ಬರುವಂತಹ 5, 6ನೇ ಶ್ಲೋಕಗಳು TR ಕೃಷ್ಣಾಚಾರ್ಯರ ಪಾಠದಲ್ಲಿ ಆಗಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆಗಲಿ ಇಲ್ಲ. ಇಲ್ಲದೇ ಇರುವುದು ದೊಡ್ಡ ವಿಷಯ ಯಾಕಾಗ್ತದೆ ಅಂತಂದ್ರೆ, ಈ ಒಟ್ಟಾರೆ ಈ ಭಾಗ ಎಲ್ಲ ಈಗ ನಾವು ನೋಡ್ತಿರುವಂತಹ ಹಲವಾರು ಅಧ್ಯಾಯಗಳೆಲ್ಲ ಪ್ರಕ್ಷಿಪ್ತಗಳೇನೋ ಅನ್ನುವಂಥ ಒಂದು ಗುಮಾನಿಗೆ ಇವು ಕಾರಣ ಆಗ್ತದೆ. ನಾವು ದಾಕ್ಷಿಣಾತ್ಯರು ಅಂದ ಮಾತ್ರಕ್ಕೆ ದಕ್ಷಿಣ ದೇಶದಲ್ಲಿ ಮುದ್ರಿತವಾದನ್ನೆಲ್ಲವನ್ನು, ದಕ್ಷಿಣ ದೇಶದಲ್ಲಿ ಉಪಲಬ್ಧವಾದಂತಹ ಎಲ್ಲ ಹಸ್ತಿಪ್ರತಿಗಳನ್ನು ಕೂಡ, ಮ್ಯಾನುಸ್ಕ್ರಿಪ್ಟ್ಗಳನ್ನೆಲ್ಲವನ್ನೂ ಕೂಡ ನಾವೇನು ಒಪ್ಪಬೇಕಾಗಿಲ್ಲ. ಉತ್ತರ ಭಾರತದಲ್ಲಿದ್ದು ಎಲ್ಲವನ್ನೂ ತಿರಸ್ಕರಿಸಬೇಕಾಗಿಲ್ಲ ಕೂಡ. ಹಾಗೆ ಉತ್ತರ ಭಾರತದ ವಿದ್ವಾಂಸರು ಅಂದ ಮಾತ್ರಕ್ಕೆ ಉತ್ತರ ಭಾರತದಲ್ಲಿರುವ ಎಲ್ಲಾ ಮುದ್ರಿತ ಪುಸ್ತಕಗಳನ್ನ, ಹಸ್ತಪ್ರತಿಗಳನ್ನ ಅವರು ಸ್ವೀಕಾರ ಮಾಡಬಾರದು, ದಕ್ಷಿಣ ದೇಶದಲ್ಲಿ ಉಪಲಬ್ಧವಾದನ್ನು ಅವರು ನಿರಾಕರಿಸಬಾರದು ಕೂಡ. ಆದ್ರಿಂದ ದಕ್ಷಿಣ ಭಾರತದ ಅನೇಕ ಪಾಠಗಳನ್ನ ಗುಮಾನಿಯಿಂದ ನೋಡ್ಬೇಕಾಗ್ತದೆ ಕೆಲವು ಬಾರಿ ಇಂತಹ ಅಸ್ತವ್ಯಸ್ತತೆಗಳು ಬಂದಾಗ. ಒಟ್ಟಾರೆ ಈ ಕೆಲವು ಅಧ್ಯಾಯಗಳೇ ಉತ್ತರ ಭಾರತದ ಪಾಠದಲ್ಲಿಲ್ಲ, ದಕ್ಷಿಣ ಭಾರತದ ಪಾಠಗಳಲ್ಲಿವೆ. ದಕ್ಷಿಣ ಭಾರತದ ಪಾಠಗಳಲ್ಲಿಯೂ ಕೂಡ ಈ ಕೆಲವು 5, 6ನೇ ಶ್ಲೋಕಗಳು ಆ TR ಕೃಷ್ಣಾಚಾರ್ಯ ಪಾಠ ಮತ್ತು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಾಣಿಸ್ತಾ ಇಲ್ಲ. ಇದನ್ನೆಲ್ಲ ಪಾಠ ಪ್ರಕ್ಷಿಪ್ತ ಹೌದು ಅಥವಾ ಅಲ್ಲವೋ ಅಂತನ್ನುವುದನ್ನ ನಾವು ತೀರ್ಮಾನ ಮಾಡುವ ಒಂದು ಪ್ರಸಂಗದಲ್ಲಿ ನೆನಪಿಟ್ಕೊಳ್ಬೇಕು ಅಂತ ಅವರ ತಾತ್ಪರ್ಯ. ಅಲ್ಲಿಂದ ಮುಂದೆ 8ನೇ ಶ್ಲೋಕದಲ್ಲಿ ಈ ಜೀವ ಅಕರ್ತ ಅಂತ ನೀನು ಹೇಳಿದಿ, ಹಾಗಾದ್ರೆ ಕರ್ಮವನ್ನು ಮಾಡುವವನು ಯಾರು ಅಂತನ್ನೋದನ್ನೆಲ್ಲ ಅವಳು ಪ್ರಶ್ನೆ ಕೇಳಿದ್ಲು. ಶಿವ ಅದಕ್ಕೆ ಉತ್ತರ ಹೇಳ್ತಾ ಹೋದ. ಅದು ಮುಂದಿನ ಭಾಗದಲ್ಲಿದೆ. ಈಗ ಇಲ್ಲಿವರೆಗೆ ನಾವೇನು ಒಂದು 6-8 ಶ್ಲೋಕಗಳನ್ನು ನೋಡಿದೆವು, ಇದರ ಕುರಿತಾಗಿ ವಿಮರ್ಶೆ ಏನಿದೆ ಅಂತನ್ನೋದನ್ನ ಗಮನಿಸೋಣ. ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಮೂಲತಃ ಸ್ತ್ರೀ ಮತ್ತು ಪುರುಷ ಅನ್ನುವಂಥ ಒಂದು ವ್ಯತ್ಯಾಸವೇ ಇದೆ. ಜೀವದಲ್ಲಿಯೇ ಸ್ತ್ರೀತ್ವ ಮತ್ತು ಪುರುಷತ್ವ ಅನ್ನುವುದಿದೆ. ಜೀವದಲ್ಲಿ ಸ್ತ್ರೀತ್ವ ಮತ್ತು ಪುರುಷತ್ವ ಇಲ್ಲದೆ ಹೋದ್ರೆ ಕೇವಲ ಕರ್ಮದ ಕಾರಣದಿಂದಾಗಿ ಲಿಂಗರಹಿತನಾದಂತಹ ಒಬ್ಬ ಆತ್ಮ ಸ್ತ್ರೀತ್ವವನ್ನಾಗಲಿ ಪುರುಷತ್ವವನ್ನಾಗಲಿ ಪಡ್ಕೊಳ್ಳುವುದು ಹೇಗೆ? ಅದು ಸರಿ ಇಲ್ಲ. ಸ್ತ್ರೀತ್ವ ಅಂತನ್ನುವುದು, ಪುರುಷತ್ವ ಅನ್ನುವುದು ಮೂಲ ಜೀವನ ಇಲ್ಲದೆ ಹೋದ್ರೆ ಶರೀರಕ್ಕಾದ್ರೂ ಬಂತ ಹೇಗೆ? ಈ ಜಗತ್ತಿನಲ್ಲಿ ಜಡಕ್ಕೆ ಸ್ತ್ರೀತ್ವ ಮತ್ತು ಪುರುಷತ್ವ ಅಂತನ್ನುವುದು ಇಲ್ಲ. ಆ ಜಡವಾದಂತಹ ಶರೀರಗಳು ಅವು ಗಂಡು ಶರೀರ ಹೆಣ್ಣು ಶರೀರ ಅಂತ ಅನ್ಸ್ಕೊಳ್ಳುವುದು ಒಳಗೆ ಹೆಣ್ಣು ಜೀವ ಅಥವಾ ಗಂಡು ಜೀವ ಪ್ರವಿಷ್ಟವಾದಾಗಲೇ. ಇಲ್ಲದೆ ಹೋದ್ರೆ ಜಡಕ್ಕೆ ಲಿಂಗ ಬರುವುದೆಲ್ಲಿಂದ? ಪಂಚಮಹಾಭೂತಗಳಿವೆ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶಗಳು ಅಂತೇಳಿ. ಅದರ ಅಭಿಮಾನ ದೇವತೆಗಳು ಕೆಲವರು ಪುರುಷರಾಗಿದ್ದಾರೆ, ಸ್ತ್ರೀಯರಾಗಿದ್ದಾರೆ. ಅಷ್ಟನ್ನ ಹೊರತುಪಡಿಸಿದ್ರೆ ಮೂಲತಃ ಅವುಗಳಲ್ಲಿ ಅವೆಲ್ಲ ಜಡವಾದ ವಸ್ತುಗಳು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಎಲ್ಲಾ ಕಡೆನೂ ಕೂಡ ಅಲ್ಲಿಂದನೇ ಪ್ರಾರಂಭಿಸಿ ಪಂಚತನ್ಮಾತ್ರಗಳು ಇವೆಲ್ಲವೂ ಕೂಡ ಪಂಚಮಹಾಭೂತಗಳು. ಅದರಿಂದ ಹುಟ್ಟಿದಂತ ನಾವು ನೋಡ್ತಾ ಇರುವಂತಹ ಜಗತ್ತು, ನಮ್ಮ ಉಪಭೋಗಕ್ಕೆ ಬರುವ, ನಮ್ಮ ಗೋಚರತೆಗೆ ಸಿಲುಕುವ ಅನೇಕ ವಸ್ತುಗಳು ಕೂಡ, ಗೋಡೆ, ಗಡಿಗೆ ಮೊದಲಾದೆಲ್ಲವೂ ಕೂಡ. ಇದರಲ್ಲಿ ಹೆಣ್ಣು ಗಂಡು ಅನ್ನುವುದೇನಿಲ್ಲ. ಕೆಲವು ಬಾರಿ ಈ ಶಿಲೆಗಳನ್ನ ಗಂಡು ಶಿಲೆ, ಹೆಣ್ಣು ಶಿಲೆ ಅಂತ ಹೀಗೆಲ್ಲ ಹೇಳ್ತಾರೆ. ಅದು ದೇವಾಲಯದಲ್ಲಿ ವಿಗ್ರಹ ಮತ್ತೆ ದೇವಾಲಯದ ನಿರ್ಮಾಣ ಇತ್ಯಾದಿಗಳಿಗೆ ಉಪಯುಕ್ತ ಆಗುವುದನ್ನ ಅಲ್ಲಿ ಹೇಳುವ ದೃಷ್ಟಿಕೋನ ಬೇರೆ ಇರ್ತದೆ. ಅದೇನೋ ಲಿಂಗ ಅಂತ ಅರ್ಥ ಅಲ್ಲ. ಅಲ್ಲಿ ಅದರಲ್ಲಿರುವ ಕೆಲವು ಗುಣಧರ್ಮಗಳನ್ನು ಆಧರಿಸಿ ಆ ತರ ಹೇಳ್ತಾರಷ್ಟೇ. ವಸ್ತುತಃ ಅಲ್ಲಿ ಸ್ತ್ರೀತ್ವ ಪುರುಷತ್ವ ಅನ್ನುವುದು
ಜೀವನಲ್ಲಿ ಹೇಗಿದೆಯೋ ಅಲ್ಲಿ ಹಾಗಿಲ್ಲ. ಆದ್ರಿಂದ ಜಡದಲ್ಲಿ ಈ ಜಗತ್ತಿನಲ್ಲಿ ಲಿಂಗ ಅನ್ನುವುದು ಎಲ್ಲೂ ಇಲ್ಲ. ಲಿಂಗ ಅನ್ನುವುದೇ ಮೂಲತಃ ಜೀವಕ್ಕೆ ಸಂಬಂಧಪಟ್ಟದ್ದು. ಜೀವಕ್ಕೆ ಅದು ಸಂಬಂಧಪಟ್ಟದ್ರಿಂದಲೇ ಸ್ತ್ರೀ ಜೀವವಾಗಿ ಮುಂದುವರಿತದೆ, ಪುರುಷ ಜೀವನಾಗಿ ಮುಂದುವರಿತದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನವಾದ ಒಂದು ನಿರ್ಣಯವನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದ 112ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್, ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣೈರಪಿ. ಈ ಅಂಬೆ ಮತ್ತು ಭೀಷ್ಮ ಇವರ ಪ್ರಸಂಗವನ್ನು ಹೇಳುವಾಗ ಅಲ್ಲಿ ಬಂದಿರುವಂತಹ ವಿಷಯ ಅದು. ಅಂಬೆ ಭೀಷ್ಮರನ್ನ ಸೋಲಿಸಬೇಕು ಅಂತ ಪ್ರಯತ್ನ ಪಡ್ತಾಳೆ. ಭೀಷ್ಮರು ತನ್ನ ತಮ್ಮ ಆದಂಥ ವಿಚಿತ್ರಣ ವೀರಿನ ಸಲುವಾಗಿ ಅಂಬಾಲಿಕಾ ಮತ್ತು ಅಂಬೆಯವರನ್ನು ಗೆದ್ದು ತರ್ತಾರೆ. ಅಲ್ಲಿ ಅಂಬೆ ಒಬ್ಬಳು ನಾನು ಸಾಲ್ವನನ್ನು ಪ್ರೀತಿಸಿದ್ದೇನೆ ಅಂತ ಹೇಳಿದಾಗ ಅವಳೊಬ್ಬಳನ್ನು ಬಿಟ್ಟು ಉಳಿದವರಿಬ್ಬರನ್ನ ಈ ತಮ್ಮನಿಗೆ ಮದುವೆ ಮಾಡಿಸ್ತಾರೆ. ಅವಳು ಸಾಲ್ವನ ಬಳಿಗೆ ಹೋಗ್ತಾಳೆ. ಸಾಲ್ವ ಅವಳನ್ನ ತಿರಸ್ಕರಿಸ್ತಾನೆ. ನೀನು ಭೀಷ್ಮರ ಬಳಿಗೆ ಹೋಗು, ಅವರು ಗೆದ್ದಿದ್ದಾರೆ ನಿನ್ನನ್ನ, ನಾನು ನಿನ್ನ ಸ್ವೀಕರಿಸುವುದಿಲ್ಲ ಅಂತ ಅವನು ತಿರಸ್ಕರಿಸ್ತಾನೆ. ಭೀಷ್ಮರ ಬಳಿಗೆ ಬಂದು ನೀನೇ ಮದುವೆ ಮಾಡ್ಕೋ ಅಂತ ಈಕೆ ಹೇಳಿದಾಗ ನಾನು ಬ್ರಹ್ಮಚರ್ಯದ ಪ್ರತಿಜ್ಞೆ ತಗೊಂಡಿದ್ದೇನೆ, ಆದ್ರಿಂದ ನಾನು ಮದುವೆ ಆಗುವುದಿಲ್ಲ ಅಂತ ಭೀಷ್ಮರು ಅದನ್ನ ನಿರಾಕರಿಸ್ತಾರೆ. ಹೀಗೆ ಅನೇಕ ಸಂಘರ್ಷಗಳು ನಡೆದು ಕೊನೆಗೊಂದು ಬಾರಿ ಈ ಭೀಷ್ಮನ ಮರಣಕ್ಕೆ ನಾನು ಕಾರಣ ಆಗ್ತೀನಿ ಅಂತ ಹೇಳಿ ಆಕೆ ಮೂಲತಃ ಜೀವ ಎಂಬ ಹೊಸಬ ಆದಂತಹ ಆ ಭೀಷ್ಮ ಏನಿದ್ದಾರೆ ಅವರಿಗೆ ಈಕೆ ಒಬ್ಬ ಪತ್ನಿ. ಮೂಲತಃ ಗಂಡ ಹೆಂಡಂದ್ರೆ ಅವರು ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಈ ಜನ್ಮದಲ್ಲಿ ಅವರಿಗೆ ವೈರ ಬಂದಿತ್ತು. ನಾನು ನಿನ್ನ ಮರಣಕ್ಕೆ ಕಾರಣ ಆಗ್ತೇನೆ ಅಂತ ಹೇಳಿ ಅವಳು ಮುಂದೆ ಈ ದೃಪದ ರಾಜನ ಮಗಳಾಗಿ ಜನಿಸ್ತಾಳೆ. ಅವಳು ಹುಟ್ಟುವಾಗ ಹೆಣ್ಣೆ ಆಗಿರ್ತಾಳೆ. ಅವಳನ್ನ ನಿನಗೊಬ್ಬ ಗಂಡು ಮಗ ಹುಟ್ಟುತ್ತಾನೆ ಅಂತ ಶಿವ ವರ ಕೊಟ್ಟಿರುವುದರಿಂದ ನನಗೆ ಹುಟ್ಟಿರುವ ಈ ಹೆಣ್ಣು ಮುಂದೆ ಯಾವ್ದಾರು ಕಾರಣದಿಂದ ಗಂಡು ಆಗಲೇಬೇಕು ಅಂತ ಭರವಸೆ ಆ ದೃಪದನಿಗೆ, ಯಾಕಂದ್ರೆ ಶಿವನ ವರ ಇದೆ ಅಂತ. ಆದ್ರಿಂದ ಆತ ಅದನ್ನ ಗಂಡು ಅಂತಾನೆ ಬೆಳಕಿಗೆ ತರ್ತಾನೆ ಜಗತ್ತಿನಲ್ಲಿ. ಅದಕ್ಕೊಂದು ಹೆಣ್ಣನ್ನು ಕೊಟ್ಟು ಮದುವೆನೂ ಮಾಡ್ತಾನೆ. ಅದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತದೆ. ಈ ಹೆಣ್ಣನ್ನು ಮದುವೆ ಆದಂತಹ ಈ ಹೆಣ್ಣು ಇದು ಓಡಿ ಹೋಗ್ತದೆ, ಕಾಡಿಗೆ ಓಡಿ ಹೋಗ್ತಾಳೆ ಅವಳು. ನನ್ನ ತಂದೆಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ಸ್ಥೂಣಾಕರ್ಣ ಅನ್ನುವ ಒಬ್ಬ ಗಂಧರ್ವನ ಮುಂದೆ ತನ್ನ ಕಥೆಯನ್ನೆಲ್ಲ ಹೇಳ್ಕೊಂಡು ಆ ಗಂಧರ್ವ ಶಿಖಂಡಿನಿಗೆ ತನ್ನ ಶರೀರವನ್ನು ಕೊಡ್ತಾನೆ. ಅವಳ ಶರೀರವನ್ನು ತಾನು ಸ್ವೀಕಾರ ಮಾಡ್ತಾನೆ. ಸತಸ್ಯೈವ ವಪುಃಪ್ರಾದಾತ್ ಸತಸ್ಯೈ ಸ್ವಂ ವಪುಃಪ್ರಾದಾತ್ ತದೀಯಂ ಜಗೃಹೇ ತದಾ ಅಂಶೇನ ಪುಂಸ್ತ್ವಭಾವಾರ್ಥಂ ಪೂರ್ವದೇಹೇ ಸಮಾಸ್ಥಿತಃ. ಆ ಮೂಲತಃ ಗಂಧರ್ವ ಒಬ್ಬ ಗಂಡಸು, ಅವನು ತನ್ನ ಶರೀರವನ್ನ ಈ ಶಿಖಂಡಿನಿಗೆ ಕೊಟ್ಟ. ಗಂಡು ಶರೀರವನ್ನು ತಗೊಂಡು ಗಂಡಾಗಿ ಹೋಗು ನಿನ್ನ ತಂದೆ ಮನೆಗೆ ಅಂತ ಹೇಳಿ. ಅವಳ ಸ್ತ್ರೀ ಶರೀರವನ್ನು ತಾನು ತಗೊಂಡ. ಆದ್ರೆ ಆ ಗಂಡು ಶರೀರವನ್ನ ಅವಳಿಗೇನು ಕೊಟ್ಟನಲ್ಲ, ಅದರಲ್ಲಿ ಒಂದು ಅಂಶದಿಂದ ತಾನೂ ಕೂಡ ಇದ್ದ. ಇದನ್ನೆಲ್ಲ ಹಿಂದೆ ನಾವು ಶಿಖಂಡಿನಿಯ ಪ್ರಸಂಗ ಬಂದಾಗ ನೋಡಿದ್ದೇವೆ. ಆಗ ಕೇಳದೇ ಇರೋರ ಅನುಕೂಲಕ್ಕಾಗಿ ಮತ್ತಷ್ಟು ವಿವರಣೆಗಳನ್ನ ಇಲ್ಲಿ ನಾವು ಕೇಳಬೇಕು. ಆ ಶಿಖಂಡಿನಿಗೆ ಏನು ಶರೀರವನ್ನು ಕೊಟ್ಟಿದ್ದ ಅದರಲ್ಲಿ ಒಂದು ಅಂಶದಿಂದ ತಾನೂ ಕೂಡ ಇದ್ದ. ಯಾಕೆಂದ್ರೆ ಪುಂಸ್ತ್ವಭಾವಾರ್ಥಂ, ಗಂಡಿನ ಸ್ವಭಾವ ಬರಬೇಕಲ್ಲ. ಕೇವಲ ಶರೀರ ಒಂದು ಇದ್ಬಿಟ್ರೆ ಒಳಗಿನ ಜೀವ ಹೆಣ್ಣು ಜೀವವೇ ಆಗಿರುವುದರಿಂದ ಆ ಶರೀರ ಗಂಡಾಗಿ ವರ್ತಿಸ್ಬೇಕಲ್ಲ ನಾಳೆ ದಾಂಪತ್ಯ ಜೀವನದಲ್ಲಿ. ಅದು ಹೇಗೆ ವರ್ತಿಸ್ಬೇಕು? ಅದಕ್ಕಾಗಿ ಒಂದು ಅಂಶದಿಂದ ತಾನೂ ಕೂಡ ಅಲ್ಲಿದ್ದ. ಇದು 111ನೇ ಶ್ಲೋಕ. 112ನೇ ಶ್ಲೋಕದಲ್ಲಿ ಪುರುಷರಿಗೆ ಸ್ತ್ರೀತ್ವ ಯಾವಾಗಾದ್ರೂ ಶಾಪ ವರಾದಿಕ ಕಾರಣದಿಂದ ಬರಬಹುದು, ಆದ್ರೆ ಕೊನೆಗೆ ಅವರು ಮತ್ತೆ ಪುರುಷರೇ ಆಗ್ತಾರೆ. ಅದು ಸ್ತ್ರೀಯರು ಮಾತ್ರ ಎಂಥ ಬಲವತ್ ಕಾರಣದಿಂದಲೂ ಕೂಡ ಸ್ತ್ರೀಯರಾಗಲಾರರು ಅಂತನ್ನುವುದನ್ನ ಆಚಾರ್ಯರು ಹೇಳಿದ್ದಾರೆ. ಆದ್ರಿಂದ ಅಥ ಶಿವವರೇಪ್ಯೇಷ ಜಜ್ಞೆ ಯೋಷೈವ ನಾಣ್ಯಥ. ಶಿವ ನಿನ್ಗೊಂದು ಗಂಡ ಆಗ್ತದೆ ಅಂತ ದ್ರುಪದನಿಗೆ ವರ ಕೊಟ್ಟಿದ್ನಲ್ಲ, ಆದ್ರೂ ಇವಳು ಶಿಖಂಡಿನಿ ಹೆಣ್ಣಾಗಿಯೇ ಹುಟ್ಟಿದ್ಲು, ಗಂಡಾಗಿ ಅಲ್ಲ. ಮುಂದೆ ಒಂದು ಪುರುಷ ಶರೀರವನ್ನ ತಾನು ಪ್ರವೇಶ ಮಾಡಿದ್ಲಷ್ಟೇ, ಆ ಗಂಧರ್ವ ಕೊಟ್ಟ ಪುರುಷ ಶರೀರವನ್ನ ಹೊರತು ತಾನು ಗಂಡಾಗಲಿಲ್ಲ. ಹೊರತು ಅವಳ ಶರೀರ
ಅದು ಮೂಲ ಶರೀರ, ತಂದೆ ತಾಯಿಂದ್ರಿಂದ ಬಂದ ಶರೀರ ಇತ್ತಲ್ಲ, ಆ ಶರೀರ ಅದೇನು ಪುರುಷ ಶರೀರ ಆಗಲಿಲ್ಲ. ಅದು ಆ ಗಂಧರ್ವನ ಜೊತೆಗಿತ್ತು ಆ ಜೀವಮಾನ ಪೂರ. ಇವಳು ಗಂಧರ್ವನ ಶರೀರವನ್ನು ತಗೊಂಡು ಇಲ್ಲಿ ಮುಂದುವರೆದಳು. ಪುರುಷ ಜೀವ ಇಲ್ಲದೇ ಇರುವಂತಹ ಪುರುಷ ಶರೀರದಲ್ಲಿ ಅವಳು ಇರಲಿಲ್ಲ ಕೂಡ. ನಾನು ಈಗಾಗಲೇ ಹೇಳಿದೆ, ಗಂಧರ್ವನಿಂದ ಪುರುಷ ಶರೀರವೇನೋ ಸಿಕ್ಕಿತ್ತು, ಆದ್ರೆ ಸ್ವಭಾವ ತಾನು ಒಳಗೆ ಹೆಣ್ಣಾಗಿರುವುದರಿಂದ ಆ ಸ್ವಭಾವ ಇಲ್ಲದೆ ಹೋದ್ರೆ ಆ ಪುರುಷ ಶರೀರ ಪೌರುಷಯುಕ್ತವಾಗಿ ಕೆಲಸ ಮಾಡೋದು ಹೇಗೆ? ಅದಕ್ಕಾಗಿ ಗಂಧರ್ವನೇ ಅಲ್ಲಿ ಇದ್ದ. ಅವನು ಒಂದು ಅಂಶದಿಂದ, ಅಲ್ಲಿ ಕಾಡಿನಲ್ಲಿ ಆ ಸ್ತ್ರೀ ಶರೀರದಲ್ಲಿ ಒಂದು ಅಂಶದಿಂದ ಅವನಿದ್ದಾನೆ, ಇಲ್ಲೂ ಕೂಡ ಒಂದು ಅಂಶದಿಂದ ಆತ ಇದ್ದ. ಅವಳು ಆ ಗಂಧರ್ವ ಅಂಶದಿಂದ ಕೂಡುವಂತಹ ಶರೀರವನ್ನು ಧರಿಸಿ ತನ್ನ ಮನೆಗೆ ಹೋದ್ಲು. ಅದು ಈ ಕಡೆ ಆ ಶರೀರ ಅವಳಿಗೇನು ಸಿಕ್ಕಿತ್ತಲ್ಲ, ಗಂಧರ್ವನ ಶರೀರ, ನಮಗೊಂದು ಸಂಶಯ ಬರಬಹುದು. ಆ ಗಂಧರ್ವನ ಶರೀರ ಮೂಲತಃ ಗಂಧರ್ವನನ್ನ ಹೋಲುವಂತೆ ಇರ್ತದೆ. ಇವಳಿಗೆ ದೃಪದನ ಮಗಳಾಗಿ ಜನಿಸಿದವಳು ಇವಳು. ದೃಪದನ ಮಗ ಆಗಿ ಈಕೆ ಮುಂದುವರಿಬೇಕಾದ್ರೆ ಆ ದೃಪದ ಮತ್ತೆ ದೃಪದನ ಹೆಂಡತಿ ಅವರಿಬ್ಬರು ಸಾದೃಶ್ಯ ಒಂದು ಬೇಕಲ್ಲ ಇದಕ್ಕೆ. ಗಂಧರ್ವ ತನ್ನ ಶರೀರವನ್ನು ಕೊಟ್ಟ ಮಾತ್ರಕ್ಕೆ ಆ ದೃಪದನಿಗೂ ದೃಪದನ ಹೆಂಡತಿಗೂ ಹುಟ್ಟಿದ ಒಂದು ಮಗು ಏನಿರ್ತದಲ್ಲ, ತಂದೆ ತಾಯಿಂದ್ರ ಸಾದೃಶ್ಯ ಮಕ್ಕಳಿಗೆ ಯಾವತ್ತೂ ಇರ್ತದೆ. ನಾವು ಇದನ್ನ ಚೆನ್ನಾಗಿ ಬಲ್ಲವರಾಗಿದ್ದೇವೆ ಎಲ್ಲರೂ ಕೂಡ. ಅಂತ ಒಂದು ಸಾದೃಶ್ಯ ಗಂಧರ್ವ ಕೊಟ್ಟ ಶರೀರಕ್ಕೆ ಬಂತ ಹೇಗೆ ಅಂದ್ರೆ, ತದ್ದೇಹ ಸಾದೃಶ್ಯಂ ಗಂಧರ್ವಸ್ಯ ಪ್ರಸಾದತಃ. ಗಂಧರ್ವನೇ ತನ್ನ ಅನುಗ್ರಹದಿಂದ ಆ ಗಂಧರ್ವ ಶರೀರ ಈ ಶಿಖಂಡಿನಿಯ ಸ್ತ್ರೀ ಶರೀರ ಒಂದೇನಿತ್ತಲ್ಲ ಅದರ ಸಾದೃಶ್ಯವನ್ನು ಹೊಂದಿತ್ತು. ಅಂದ್ರೆ ಶಿಖಂಡಿನಿಗೆ ಸ್ತ್ರೀ ಶರೀರ ಏನಿತ್ತಲ್ಲ, ಸ್ತ್ರೀಯಾಗಿ ಅವಳೇನು ಹುಟ್ಟಿದ್ಲು, ಹುಟ್ಟಿದಾಗ ತಂದೆ ತಾಯಂದ್ರಿಂದ ಸಾದೃಶ್ಯ ಒಂದಿತ್ತಲ್ಲ, ಆ ತಂದೆ ತಾಯಂದ್ರನ್ನು ಹೋಲುವಂತಹ ಕೆಲವು ಮುಖಚರ್ಯೆ ಇತ್ಯಾದಿಗಳು, ಸ್ವಭಾವ, ನಡಿಗೆ ಇತ್ಯಾದಿಗಳು ಅವು ಈ ಪುರುಷ ಶರೀರಕ್ಕೂ ಬಂದವು. ಅಂದ್ರೆ ಒಂದು ಅಣ್ಣ ತಂಗಿ ಇಬ್ಬರಲ್ಲೂ ಕೂಡ ಆ ತಂದೆ ತಾಯಂದ್ರ ಹೋಲಿಕೆ, ಕೆಲವು ಸ್ವಭಾವಗಳು, ನಡಿಗೆ ರೀತಿ, ಉಳಿದ ಗುಣಗಳೆಲ್ಲ ಇದ್ದೇ ಇರ್ತಾವಲ್ಲ. ಆ ತರ ಶಿಖಂಡಿನಿಗೆ ತಂದೆ ತಾಯಂದ್ರಿಂದ ಹುಟ್ಟಿದಾಗ ಆ ಸ್ತ್ರೀ ಶರೀರದಲ್ಲಿ ಏನೊಂದು ತಂದೆ ತಾಯಂದ್ರ ಸಾದೃಶ್ಯ ಇತ್ತು, ಅದು ಈ ಗಂಧರ್ವ ಕೊಟ್ಟ ಶರೀರಕ್ಕೂ ಕೂಡ ಬಂತು. ಆದ್ರಿಂದಲೇ ಅವನು ಆ ಶಿಖಂಡಿ ಆಗಿ ಮುಂದುವರೆದದ್ದು ಮುಂದೆ. ಇಲ್ಲದೆ ಹೋದ್ರೆ ಬೇರೆ ಯಾವುದೋ ಶರೀರ ಬಂದ್ರೆ ಆ ದೃಪದನಿಗೂ ದೃಪದನ ಹೆಂಡತಿಗೂ ಇದ್ಯಾವ ಬೇರೆ ಯಾವುದೋ ವ್ಯಕ್ತಿ ಬಂತಲ್ಲ ಅಂತ ಗುಮಾನಿ ಆಗ್ತದೆ. ಇದಕ್ಕಿಂತ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ, ಆ ಶಿಖಂಡಿನಿ ಒಂದು ಹೆಣ್ಣನ್ನು ಮದುವೆ ಆಗಿದ್ಲಲ್ಲ, ಆ ಮದುವೆಯಾದ ಹೆಣ್ಣಿಗೆ, ಹುಡುಗಿಗೆ ತಾನು ಬೇರೆ ಯಾರೋ ಒಬ್ಬರನ್ನ ಮದುವೆ ಆಗಿದ್ದೆ, ಈಗ ಬಂದವನು ಬೇರೆ ಯಾರೋ ಅನ್ನುವಂತ ಗುಮಾನಿ ಬಂದ್ಬಿಡ್ತದಲ್ಲ. ಅದಕ್ಕಾಗಿ ತನ್ನನ್ನು ಮದುವೆಯಾದ ವ್ಯಕ್ತಿ ದೃಪದ ಮತ್ತು ದೃಪದನ ಪತ್ನಿಗೆ ಹುಟ್ಟಿದವನಾಗಿರ್ಬೇಕು, ಆ ಸಾದೃಶ್ಯ ಇರಬೇಕು ಅನ್ನುವ ಆಲೋಚನೆ ಅವಳಿಗೂ ಇರ್ತದಲ್ಲ. ಅದಕ್ಕಾಗಿಯೇ ಆ ಗಂಧರ್ವನ ಅನುಗ್ರಹದಿಂದ ಆ ಶಿಖಂಡಿನಿಗೆ ಏನು ಸ್ತ್ರೀ ಶರೀರ ಇತ್ತು, ಸ್ತ್ರೀ ಶರೀರದ ಸಾದೃಶ್ಯ ಅಂದ್ರೆ ಸಾದೃಶ್ಯ ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ನಾವು ಇಲ್ಲಿ ಗಮನಿಸಬೇಕು. ತದ್ದೇಹ ಸಾದೃಶ್ಯಂ ಗಂಧರ್ವಸ್ಯ ಪ್ರಸಾದತಃ ಪ್ರಾಪ ಗಂಧರ್ವ ದೇಹೋಪಿ ಅಂತಿದೆಯಲ್ಲ, ಶಿಖಂಡಿನಿಯ ಸ್ತ್ರೀ ಶರೀರದ ಸಾದೃಶ್ಯ ಅಂದ್ರೆ ಏನು? ಸ್ತ್ರೀ ಶರೀರದಲ್ಲಿ ಸ್ತ್ರೀತ್ವದ ಗುಣ ಬೇರೆ ಇರ್ತವೆ, ಅದು ಬರಲಿಲ್ಲ ಈ ಗಂಧರ್ವ ದೇಹಕ್ಕೆ, ಸ್ತ್ರೀ ಲಕ್ಷಣಗಳು ಬರಲಿಲ್ಲ. ಆದ್ರೆ ತಂದೆ ತಾಯಂದ್ರಿಂದ ಬರುವ ಹೋಲಿಕೆ ಅಂತ ಅದಕ್ಕೆ ನಾನು ನನ್ನ ಪ್ರತ್ಯೇಕವಾಗಿ ಹೇಳಿದೆ. ಅದೆಲ್ಲ ತಾತ್ಪರ್ಯ ನಿರ್ಣಯದ 115, 116 ಶ್ಲೋಕಗಳಲ್ಲಿ ತಂದೆ ತಾಯಂದ್ರ ಹೋಲಿಕೆ ಇತ್ಯಾದಿ ಯಾವ ಮಾತು ಅಲ್ಲೇನಿಲ್ಲ. ಅದು ನಾನು ಅರ್ಥ ಮಾಡ್ಕೊಂಡಿದ್ದು ಮತ್ತು ಅದು ಉಚಿತವೂ ಆಗಿದೆ. ಅನೇಕ ಜನ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೆ. ಸಾದೃಶ್ಯ ಬರುವುದು ಅಂದ್ರೆ, ಶಿಖಂಡಿನಿಗೆ ಸ್ತ್ರೀ ದೇಹದ ಸಾದೃಶ್ಯ ಬರುವುದು ಅಂದ್ರೆ, ಶಿಖಂಡಿನಿಯ ಸ್ತ್ರೀ ದೇಹ ಏನಿತ್ತು ಅದರ ಸಾದೃಶ್ಯ ಈ ಗಂಧರ್ವನಿಂದ ಕೊಡಲ್ಪಟ್ಟಂತಹ ಪುರುಷ ದೇಹಕ್ಕೆ ಬರುವುದು ಅಂದ್ರೆ, ಆ ಮುಖದ ಹೋಲಿಕೆ, ತಂದೆ ತಾಯಂದಿರ ಮುಖದ ಹೋಲಿಕೆ, ನಡಿಗೆಯ ಶೈಲಿ ಇತ್ಯಾದಿಗಳು, ಸ್ವಭಾವ, ಸ್ವರ ಇತ್ಯಾದಿಗಳು ಮಾತ್ರ. ಸ್ತ್ರೀ ಲಕ್ಷಣಗಳು ಬೇರೆನೆ, ಪುರುಷ ಲಕ್ಷಣಗಳು ಬೇರೆನೆ, ಅವು ಬರಲಿಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮೂಲತಃ ಗಂಡಸೇ ಆಗಿ ಆತ ಹುಟ್ಟಿದ್ರೆ ತಂದೆ ತಾಯಂದಿರ ಒಂದು ಗುಣಗಳು ಅವನಲ್ಲಿ ಹೇಗಿರ್ತಿದ್ವೋ ಅದು ಈ ಗಂಧರ್ವ ಶರೀರಕ್ಕೆ ಬಂತು ಅಂತ ಸರಳವಾದ ಅರ್ಥ. ಮತ್ತೆ ಈ ಗಂಧರ್ವ ನಾಳೆ ಮರಳಿ ಬಾ, ನನ್ನ ಶರೀರವನ್ನು ನೀನು ತಗೋ, ನಿನ್ನ ಶರೀರವನ್ನು ನನಗೆ ಕೊಡು ಅಂತ ಹೇಳಿದ್ದ. ಆದ್ರೆ ಆ ಕಡೆ ಗಂಧರ್ವನಿಗೆ ಒಂದು ದೊಡ್ಡ ಸಮಸ್ಯೆ ಆಯ್ತು. ಅಲ್ಲಿ ಕುಬೇರ ಬಂದ. ಈ
ಸ್ಥೂಣಾಕರಣ ಅಥವಾ ತುಂಬೂರು ಗಂಧರ್ವ ಮಾಡಿದಂಥ ಅಚಾತುರ್ಯವನ್ನು ಗಮನಿಸಿದ. ಸಿಟ್ಟು ಬಂತು ಅವನಿಗೆ. ಇಂಥ ಹುಡುಗಾಟ ಮಾಡಿದ್ದೀಯಲ್ಲ, ದೀರ್ಘಕಾಲ ಹೀಗೆ ಇದ್ದು ಬಿಡು ಅಂತ ಹೇಳ್ಬಿಟ್ಟ. ಅದು ಎಲ್ಲಿವರೆಗೆ ದೀರ್ಘಕಾಲ ಅಂತಂದ್ರೆ, ಮುಂದೆ ಕುರುಕ್ಷೇತ್ರದಲ್ಲಿ ಯುದ್ಧ ಆಯ್ತಲ್ಲ, ಆಗ ಆ ಶಿಖಂಡಿನಿ ಮುಂದೆ ಮರಣ ಹೊಂದಿದ್ಲಲ್ಲ, ಆ ಮರಣ ಹೊಂದುವಾಗ ಆ ಗಂಧರ್ವನ ಶರೀರ ಗಂಧರ್ವನಿಗೆ ಹೋಯಿತು. ಮತ್ತೆ ಇವಳಿಗೆ ತನ್ನ ಮೂಲ ಶರೀರ ಬಂತು. ಇದು ಸಾಮಾನ್ಯ ದೃಷ್ಟಿಗೆ ಯಾರಿಗೂ ಕೂಡ ಗೋಚರ ಆಗದೇ ಇರುವಂತಹ ಒಂದು ಸಂಗತಿ. ದೇವತೆಗಳಿಗೆ ಮಾತ್ರ ಗೊತ್ತಿರುವಂತಹ ಒಂದು ದೈವ ವ್ಯವಸ್ಥೆ ಇದು. ತದಾ ಪುಂಸ್ತಂ ಪುನರ್ಯಾಸಿ ಚಾಪಲತ್ವಾದಿತೀರಿತ. ಇಂಥ ಚಾಪಲ್ಯ ತೋರಿಸಿದ್ದು, ಹುಡುಗಾಟ ಮಾಡಿದ್ದೆ ನೀನು, ಆದ್ರಿಂದ ಹೀಗಾಗಲಿ ಅಂತ ಹೇಳಿದ ಅಂತ ನಾವು ತಿಳ್ಕೊಳ್ತೇವೆ. ಇದು 11ನೇ ಅಧ್ಯಾಯದಲ್ಲಿ ಬರುವಂತಹ ಕೆಲವು ಶ್ಲೋಕಗಳ ವಿವರಣೆ ಆಚಾರ್ಯರು ಅಲ್ಲಿ ಕೊಟ್ಟಿರುವಂಥದ್ದು. ಪುರುಷರು ಸ್ತ್ರೀಯರಾಗಬಹುದು ಅಂತ ಅನ್ನೋದ್ರ ಬಗ್ಗೆ ನಾವು ಬೇರೆ ದೃಷ್ಟಾಂತಗಳನ್ನು ನೋಡಬೇಕು. ಕೃಷ್ಣ ಅನೇಕ ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದ. ಅವರೆಲ್ಲ ಅನೇಕ ಜನ ಗಂಧರ್ವ ಪುತ್ರ, ಅಗ್ನಿಪುತ್ರ ಮಹಾತ್ಮಾನಃ ತಪಸ, ನಾವೆಲ್ಲ ಹಿಂದೆ ಭಾಗವತ ತಾತ್ಪರ್ಯಾದಿಗಳಲ್ಲಿ ಅದನ್ನು ನೋಡಿದ್ದೇವೆ. ಅಗ್ನಿಯ ಮಕ್ಕಳು ಅನೇಕ ಜನ, ಅವರೆಲ್ಲ ತಪಸ್ಸಿನಿಂದ ಸ್ತ್ರೀತ್ವವನ್ನು ಪಡ್ಕೊಂಡು ಭಗವಂತನ ಪತ್ನಿಯರಾಗಿರ್ಲಿಕ್ಕಾಗಿ ಬಯಸಿದವರು. ದೇವಗಂಧರ್ವರ ಮಕ್ಕಳು ಇತ್ಯಾದಿಗಳ ಆಗಿ ಅವರು ಹುಟ್ಟಿ, ಅನೇಕ ಜನ ರಾಜರ ಮಕ್ಕಳು ಆಗಿ ಹುಟ್ಟಿ, ಆ 16,100 ಜನರು ಈ ಕೃಷ್ಣನನ್ನು ವರಿಸಿದ್ರು. ಈ ಕಡೆ ರುಕ್ಮಿಣಿ, ಸತ್ಯಭಾಮೆ ಮೊದಲಾದ ಅಷ್ಟದ ಮಹಿಷಿಯರಿದ್ರಲ್ಲ, ಅವರೆಲ್ಲ ಮೂಲತಃ ಸ್ತ್ರೀಯರೇ, ಅವರಲ್ಲಿ ಆ ವ್ಯತ್ಯಾಸ ಅಲ್ಲ. ಉಳಿದವರು ಏನಿದ್ರಲ್ಲ ಕೆಲವರು, ಅವರು ಮೂಲತಃ ಪುರುಷರಾಗಿದ್ದವರು. ಭಗವಂತನ ಸಂಘ ತಮಗೆ ಬೇಕು ಅಂತ ಅಪೇಕ್ಷೆ ಪಟ್ಟು ಅವರು ಈ ತಪಸ್ಸು ಮಾಡಿ ಆ ಮೂಲಕ ಸ್ತ್ರೀತ್ವವನ್ನು ಪಡ್ಕೊಂಡು ಅವನ ಜೊತೆಗೆ ಇದ್ದವರು ಅಂತ ಅದರ ಅಭಿಪ್ರಾಯ. ಕೆಲವು ಬಾರಿ ಇದು ವರದಿಂದಲೂ ಬರಬಹುದು, ಕೆಲವು ಬಾರಿ ಶಾಪದಿಂದಲೂ ಬರಬಹುದು. ಅಂತೂ ಪುರುಷರಿಗೆ ಈ ತರ ಬರಬಹುದು. ಆದ್ರೆ ಆ ತಾತ್ಕಾಲಿಕವಾಗಿ ಅಂತ ಒಂದು ಸ್ತ್ರೀತ್ವ ಬಂದರೂ ಕೂಡ ಮುಂದೆ ಅವರು ಸ್ತ್ರೀಯರಾಗಿ ಉಳಿಯೋದಿಲ್ಲ, ಪುರುಷರೇ ಆಗ್ತಾರವ್ರು. ತಥಾಪ್ಯಂತೆ ಪುಮಾನ್ ಭವೇತ್. ಅದೊಂದು ಜನ್ಮದಲ್ಲಿ ಆಗಿರ್ತಾರೆ, ಮುಂದೆ ಅವರು ಹೊರಟೋಗ್ತಾರೆ. ಸ್ತ್ರೀಣಾಂ ನೈವ ಹಿ ಪುಂಸಂ ಸ್ಯಾತ್ ಬಲವತ್ ಕಾರಣ ಇರತ್ತೆ. ಆದ್ರೆ ಸ್ತ್ರೀ ಮಾತ್ರ ಯಾವ ಕಾರಣದಿಂದಲೂ ಕೂಡ ಪುರುಷತ್ವವನ್ನು ಹೊಂದಲಾರಳು ಅಂತ ಆಚಾರ್ಯರ ನಿರ್ಣಯ ಇದೆ. ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಏತಾಃ ಪುರಃ ಸ್ತ್ರೀತ್ವಮವಾಪ್ತಯೇ ಸಮಂ ನಿರಸ್ತ ಶೋಕಂ ಬತ ಸಾಧು ಕುರುವತೆ ಯಾಸಾಂ ಗೃಹಾತ್ ಪುಷ್ಕರಲೋಚನ ಪತಿ ನಜಾತ್ವಪೈತ್ಯಾಕೃತಿ ಭಿಹಿ ಹೃದಯ ಸ್ಪೃಶನ್ ಅಂತ ಆ ಶ್ಲೋಕ. ಈ ಕೃಷ್ಣನ ಪತ್ನಿಯರು ಸ್ತ್ರೀತ್ವವನ್ನು ಪಡ್ಕೊಳ್ಳಿಕ್ಕಾಗಿ ತಪಸ್ ಮಾಡಿದ್ರು, ಎಲ್ಲ ಕ್ಲೇಶಗಳನ್ನು ಸಹಿಸಿ ತಪಸ್ ಮಾಡಿದ್ರು. ಕೃಷ್ಣ ಅವರೆಲ್ಲರ ಮನಸ್ಸಿಗೆ ಸಂತೋಷ ಕೊಡ್ತಾ ಹೇಗೆ ಅಂದ್ರೆ, ಆಕೃತಿ ಭೀಹಿ ಹೃದಯ ಸ್ಪೃಶನ್, ತನ್ನ ರೂಪ ಮಾತು ಕೃತಿಗಳ ಮೂಲಕ ಅವರ ಮನಸ್ಸನ್ನು ಗೆದ್ದ. ಅವರ ಆ ಒಂದೇನು ಯಾವ ತಪಸ್ಸು ಮಾಡಿ ವರ ಪಡ್ಕೊಂಡಿದ್ರು ಆ ವರವೆಲ್ಲ ಸಫಲ ಆಗುವಂತೆ ಮಾಡಿದ. ಅವ್ರು ಯಾರು ಪುರುಷರು ಅಂದ್ರೆ, ಮಹಾಕೂರ್ಮ ಪುರಾಣದ ಒಂದು ಮಾತನ್ನ ಆಚಾರ್ಯಗಳು ಉದ್ಧರಿಸ್ತಾರೆ. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವ ಮಾಪಿರೆ ಭಕ್ತಾರಂಜ ಜಗದ್ಯೋನಿಂ ವಾಸುದೇವ ಮಜಂ ವಿಭುಂ. ಅಗ್ನಿಯ ಪುತ್ರರು ತಪಸ್ಸಿನಿಂದ ಸ್ತ್ರೀತ್ವವನ್ನು ಪಡ್ಕೊಂಡ್ರು, ಮತ್ತೆ ಜಗತ್ತಿಗೆ ಕಾರಣನಾದಂತಹ ವಾಸುದೇವನನ್ನ ಅವರು ಗಂಡನನ್ನಾಗಿ ಕೂಡ ಹೊಂದಿದರು ಅಂತ ಈಗ ಅಲ್ಲಿ ಕೇಳಿ ಬರ್ತದೆ. ತತ್ರಾಪಶ್ಯತ್ ಕನ್ಯಕಾ ಭೂಮಿಪಾನಾಂ ಭೌಮಾನೀತಾಃ ಸಮರೇ ತಾನ್ ವಿಜಿತ್ಯ ದ್ವಷ್ಟೌ ಸಹಸ್ರಾಣಿ ಶತಂ ಚ ರೂಪ ಶೀಲೋದಾರಾಃ ಅಕ್ಷತಾಃ ಸದ್ವೃತಸ್ಥಾಃ. ನರಕಾಸುರ ಅನೇಕ ಜನ ರಾಜರನ್ನ ಮೊದಲಾದವರನ್ನ ಗೆದ್ದು ತಂದಿದ್ರು. ಅನೇಕ ಜನ ಸ್ತ್ರೀಯರು ಅಲ್ಲಿದ್ರು. ಶೀಲೋದಾರಾಃ ಅಕ್ಷತಾಃ ಸದ್ವೃತಸ್ಥಾಃ. ಕಾಶ್ಚಿತ್ ತತ್ರಾಸನ್ ದೇವಗಂಧರ್ವ ಕನ್ಯಾಃ. ಕೆಲವರು ಅವರಲ್ಲಿ ದೇವಗಂಧರ್ವ ಕನ್ಯೆಯರು ಇದ್ರು. ತ್ವಷ್ಟೃ ಪ್ರಜಾಪತಿಯ ಮಗಳಾದ ಕಶೇರು ಅನ್ನುವವಳು ಅವರಲ್ಲಿ ಎಲ್ಲರಿಗಿಂತ ಹೆಚ್ಚಿನವಳು. ಪುತ್ರಾಹ ಅಗ್ನೇಹ ಪೂರ್ವಮಾಸಂಶ್ಚ ತೇಥ. ಅವರೆಲ್ಲ ಮೂಲತಃ ಅಗ್ನಿಯ ಮಕ್ಕಳು.
ಸ್ತ್ರೀ ಪೂರ್ವಮಾಸಂಸ್ಯತೇಥ ಸ್ತ್ರೀತ್ವ ಪ್ರಾಪ್ತಿ ಚಕ್ರುರಗ್ರ್ಯಂ ತಪಶ್ಚ. ಸ್ತ್ರೀತ್ವ ಪ್ರಾಪ್ತಿಗಾಗಿನೇ ಒಂದು ತಪಸ್ಸನ್ನು ಮಾಡಿದ್ರು. ಯಾಕೆಂದ್ರೆ ಭಾರ್ಯಾತ್ವಾರ್ಥೆ ವಾಸುದೇವಸ್ಯ ಯೋಷಿತ್ವನು ತಾಸಾಂ ಇಚ್ಛಂತೀನಾಂ ಸಮೀರಃ ಅದಾದ್ವರಂ ತಪಸಾರಾಧಿತಸ್ಸನ್ ಸ್ತ್ರೀಭೂತಾಸ್ತೆ ಬದರೀಂ ಸಂಪ್ರಜಗ್ಮುಹು. ಕೃಷ್ಣನ ಪತ್ನಿಯರಾಗಬೇಕು ಅಂತಾನೆ ಸ್ತ್ರೀ ಜನ್ಮವನ್ನು ಅವರು ಬಯಸಿದ್ರು. ಅವರು ಏನು ತಪಸ್ಸು ಮಾಡಿದ್ರು, ಆ ತಪಸ್ಸಿನಿಂದ ವಾಯು ಸಂತುಷ್ಟನಾಗಿ ಅವರಿಗೆ ಹಾಗೆ ವರ ಕೊಟ್ಟ. ಸ್ತ್ರೀಯರಾಗಿ ಹುಟ್ಟಿದ ಬಳಿಕ ಅವರು ಮುಂದೆ ಬದರಿಗೆ ಹೋದ್ರು. ನಾರಾಯಣಂ ತತ್ರ ಶುಶ್ರೂಷಮಾಣಾಹ, ವೇದವ್ಯಾಸರ ಅಥವಾ ನಾರಾಯಣ ರೂಪಿಯಾದ ಭಗವಂತನ ಸೇವಾ ಮಾಡಿ ಅಪ್ಸರತ್ವವನ್ನು ಹೊಂದಿದ್ರು. ರಾಜಕುಲೇಶು ಜಾತಾಹ, ಕೆಲವರು ರಾಜರ ವಂಶದಲ್ಲಿ ಹುಟ್ಟಿದ್ರು, ಕೆಲವರು ಸ್ವರ್ಗದಲ್ಲೂ ಕೂಡ ಹುಟ್ಟಿದ್ರು. ಇದನ್ನು ಗಮನಿಸಬೇಕು ನಾವು. ಅಲ್ಲಿ ಮದುವೆ ಆದದ್ದೆಲ್ಲವೂ ಎಲ್ಲಾ ಸ್ತ್ರೀಯರು ಕೂಡ ಕೇವಲ ಭೂಲೋಕದಲ್ಲಿ ಇದ್ದವರಲ್ಲ, ಎಲ್ಲರೂ ಸ್ತ್ರೀಲೋಕದಲ್ಲಿ, ಕೆಲವರು ಸ್ವರ್ಗಲೋಕದಲ್ಲಿ ಇದ್ದವರು ಕೂಡ ಆಗ್ತಾರೆ. ಈ 16,100 ಜನ ಸ್ತ್ರೀಯರು ಅಂತ ಇಲ್ಲಿ ಏನ್ ಸಂಖ್ಯೆ ಬಂದಿದೆಯಲ್ಲ, ಅದು ಆಗಿನ ಕಾಲದ ಭೂಲೋಕದ ರಾಜಕುಮಾರಿಯರ ಒಂದು ಸಂಖ್ಯೆ ಅಂತ ಕೆಲವರು ಅದನ್ನು ವ್ಯಾಖ್ಯಾನಿಸ್ತಾರೆ. ಅದು ಭೂಲೋಕದ ರಾಜಕುಮಾರಿಯರ ಸಂಖ್ಯೆ ಅಲ್ಲ, ಸ್ವರ್ಗಲೋಕದಲ್ಲೂ ಕೂಡ ಅವ್ರು ಹುಟ್ಟಿದ್ರು ಅಂತ ಸ್ಪಷ್ಟವಾಗಿ 113, 115 ಶ್ಲೋಕಗಳಲ್ಲಿದೆ. ಅವರು ಕೃಷ್ಣನನ್ನ ನೋಡಿದರು. ನೋಡಿದ ಕಾರಣಕ್ಕಾಗಿ ಅವನನ್ನೇ ಗಂಡನನ್ನಾಗಿ ಸ್ವೀಕರಿಸಿದರು. ಹೀಗೆ ಒಂದು ಬಾರಿ ಅವರು ಸ್ತ್ರೀಯರಾಗಿ ಮೊದಲು ಹುಟ್ಟಿದ್ರು, ಬದರಿಯಲ್ಲಿ ಹೋಗಿ ತಪಸ್ಸು ಮಾಡಿದ್ರು. ಮುಂದೆ ಮತ್ತೊಂದು ಬಾರಿ ರಾಜವಂಶಗಳಲ್ಲಿ, ಭೂಲೋಕದ ಅನೇಕ ಜನ ರಾಜವಂಶಗಳಲ್ಲಿ ಕೆಲವರು ಸ್ವರ್ಗಲೋಕದಲ್ಲಿ ಕೂಡ ಹುಟ್ಟಿದ್ರು. 2 ಬಾರಿ ಆ ಸ್ತ್ರೀ ಜನ್ಮ ಅವರು ತಾಳಿದ್ರು ಅಂತ ನಮಗೆ ಹೀಗೆ ಗೊತ್ತಾಗ್ತದೆ. ಮತ್ತೆ ಇವರೆಲ್ಲ ಮೂಲತಃ ಆಜಾನ ದೇವತೆಗಳಿಗೆ ಸಮಾನರಾದವರು. ಕಕ್ಷಾ ತಾರತಮ್ಯದಲ್ಲಿ ಲಕ್ಷ್ಮೀದೇವಿ ಆವೇಶ ಇರುವ ಕಾರಣದಿಂದಾಗಿ ಆಜಾನ ದೇವತೆಗಳಿಗಿಂತ ಸ್ವಲ್ಪ ಮೇಲಿರ್ತಾರೆ. ಸ್ವಭಾವತಃ ಅಥ ಇಂದಿರಾವೇಶತಃ ಅತಃ ಗುಣಾಧಿಕಾಹ ತಾಹ ಶಿಬಿಕಾಸು ಕೃಷ್ಣ ಆರೋಪಯಿತ್ವ ಪ್ರಾಹಿಣೋ ದ್ವಾರವತ್ಯೈ ಅಂತ ಅಲ್ಲಿ ಇಷ್ಟನ್ನು ನಾವು ಕೇಳ್ತೇವೆ. ಹೀಗೆ ಈ ಅನೇಕ ಜನ ಸ್ತ್ರೀಯರು ಹೇಳಿದ್ರಲ್ಲ, ಇವರೆಲ್ಲ ಯಾತಕ್ಕಾಗಿ ಆ ಭಗವಂತನ ಒಂದು ಪತ್ನಿಯರಾಗಿರ್ಬೇಕು ಅಂತ ಬಯಸಿದ್ರು, ಇದು ನಮಗೊಂದು ವಿಚಿತ್ರವಾಗಿ ಕಾಣಿಸ್ತದೆ. ಭಗವದ್ಗೀತಾ ಪ್ರವಚನದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನ ನಾವು ನೋಡಿದ್ದೆವು, ಮತ್ತೆ ಈಗ ನೋಡ್ಬೇಕಾಗಿದೆ. ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿಂ ಕಿಂ ಪುನರ್ ಬ್ರಾಹ್ಮಣಾ ಭಕ್ತಾಹ ಪುಣ್ಯಾಹ ರಾಜರ್ಷಯಸ್ತಥಾ. ಶ್ಲೋಕದಲ್ಲಿ ಹೇಳುವಾಗ ಸ್ವಲ್ಪ ಕೆಲವು ಶಬ್ದಗಳ ವ್ಯತ್ಯಾಸ ಕಂಡಿರಬಹುದು. ಸ್ತ್ರೀಯರು, ವೈಶ್ಯರು ಯಾರೂ ಕೂಡ ಮೋಕ್ಷವನ್ನು ಪಡೆಯಬಹುದು ಅಂತ ಅಲ್ಲೆಲ್ಲ ಆ ಗೀತಾದಲ್ಲಿ ಕಾಣಿಸ್ತದೆ. ಅವರು ಸ್ತ್ರೀಯರು ಅಂತಂದ್ರೆ ಶಾಪದಿಂದ ಸ್ತ್ರೀಯರಾದವರು ಅಂತ ಹೀಗೆ ಅದಕ್ಕೆ ಅಲ್ಲಿ ಅರ್ಥ ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ. ವರದಿಂದ ಸ್ತ್ರೀತ್ವವನ್ನು ಪಡ್ಕೊಂಡವ್ರು ಇರಬಹುದು, ಅಥವಾ ಕೆಲವರು ಶಾಪದಿಂದ ಸ್ತ್ರೀತ್ವವನ್ನು ಪಡ್ಕೊಂಡಿರಬಹುದು. ಆದ್ರೆ ಯಾಕೆ ಹಾಗೆ ಮಾಡ್ತಾರೆ? ಶಾಪದಿಂದ ಸ್ತ್ರೀತ್ವ ಬರುವುದಾದ್ರೆ ಏನೋ ದುಷ್ಕೃತ್ಯ ಮಾಡಿರ್ತಾರೆ, ಆ ದುಷ್ಕೃತ್ಯದ ಫಲವಾಗಿ ಆ ತರ ಆಗಬಹುದು ಅಂತ ನಾವು ತಿಳ್ಕೊಳ್ಬಹುದು. ವರದಿಂದ ಸ್ತ್ರೀತ್ವ ಬರುವುದು ಯಾತಕ್ಕೆ ಅಂತಂದ್ರೆ ಬೇರೆ ಪ್ರಸಂಗಗಳಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಈ ದೇವತೆಗಳ ಪ್ರಸಂಗದಲ್ಲಿ ಅವರು ತಮ್ಮ ಸ್ತ್ರೀಯರ ಜೊತೆಗೆ ನಡೆಸುವಂತಹ ದಾಂಪತ್ಯವೂ ಕೂಡ ಕೇವಲ ಅವರಿಗೊಂದು ಭೋಗ ಆಗಿರುವುದಿಲ್ಲ ದೇವತೆಗಳಿಗೆ. ಆಗ ಅವರು ಭಗವಂತನನ್ನು ಯಾವತ್ತೂ ಕೂಡ ನೆನೆಸ್ತಾನೆ ಇರ್ತಾರೆ. ಭಗವಂತನ ವಿಸ್ಮೃತಿ ಅವರಿಗೆ ಆಗೋದಿಲ್ಲ. ನಾವಿದನ್ನ ಭಾಗವತ ತಾತ್ಪರ್ಯದಲ್ಲಿ ಗಮನಿಸ್ತೇವೆ. ಭಾಗವತದಲ್ಲಿ 11ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಬರುವಂತಹ ಕೆಲವು ಶ್ಲೋಕಗಳಿವೆಲ್ಲ. ವ್ಯವಾಯಾಮಿಷ ಮಧ್ಯಾಹ್ನಿ ಹರೇಃ ಪೂಜಾರ್ಥಮೇವತ್ತು. ಈ ದಾಂಪತ್ಯ ಅನ್ನುವಂಥ ಯಜ್ಞ ಇದೆಯಲ್ಲ, ಅದು ಕೂಡ ವಾಮದೇವಿಯೋ ನಾಮಯಜ್ಞೋ ವ್ಯವಾಯೋ ಹರಿಪೂಜನಂ. ವಾಮದೇವ ಯಜ್ಞ ಅಂತ ಅದಕ್ಕೆ ಕರೀತಾರೆ. ಅದು ಭಗವಂತನ ಪೂಜಾ ಅನ್ನೋ ರೂಪದಿಂದ ಆ ದೇವತೆಗಳಿಗೆ ಮೊದಲಾದವರಿಗೆ ಎಲ್ರಿಗೂ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ನಮಗೂ ಕೂಡ ಅದು ವಾಮದೇವ ಯಜ್ಞವೇ, ನಾವು ಮಾಡುವಾಗ ಕೂಡ ಅದು ವಾಮದೇವ ಯಜ್ಞವೇ. ಆದ್ರೆ ಪೂರ್ಣ ಭಗವಂತನ ಪೂಜಾ ಅಂತ ಮಾಡಬೇಕಾದ ಒಂದು ಏಕಾಗ್ರತೆ ಅಂತ ಒಂದು ಭಗವನ್ ನಿಷ್ಠೆ ನಮಗಿರೋದಿಲ್ಲ. ಇದೊಂದು ಬಹಳ ವಿಚಿತ್ರವಾದ ಸಂಗತಿ. ಇದನ್ನು ಗಮನಿಸಬೇಕು ನಾವೆಲ್ಲರೂ ಕೂಡ. ಆ ದಾಂಪತ್ಯ ಯಜ್ಞ ಅಥವಾ ವಾಮದೇವ ಯಜ್ಞವನ್ನ ಕೈಗೊಳ್ಳುವುದಕ್ಕಿಂತ ಮುಂಚೆ ಇದು ಭಗವಂತನ ಪೂಜಾ ಅಂತ ನಮಗನುಸಂಧಾನ
ಅಲ್ಪ ಸ್ವಲ್ಪ ಇದ್ದಿರಬಹುದು, ಬಹಳ ಶಾಸ್ತ್ರ ಓದ್ದವರಿಗೆ ಆ ಸಂದರ್ಭದಲ್ಲಿ ನೆನಪಿಗೆ ಬರಬಹುದು. ಅಥವಾ ಎಲ್ಲ ಆ ಯಜ್ಞದ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ದಾಂಪತ್ಯ ಯಜ್ಞ ಮಾಡಿದ್ದೇವೆ, ಇದರಿಂದ ಭಗವಂತ ಪ್ರೀತನಾಗಲಿ ಅಂತ ಬಹಳ ಪಕ್ವವಾದ ಮನಸ್ಸುಳ್ಳವರು ಆಲೋಚನೆ ಮಾಡಬಹುದು. ಆದ್ರೆ ಆ ದಾಂಪತ್ಯ ಯಜ್ಞ ನಡೆಯುವಾಗ ಸ್ತ್ರೀ ಪುರುಷರ ದೇಹ ಮನಸ್ಸುಗಳನ್ನು ಬೆರೆತಿರ್ತಾವಲ್ಲ, ಆ ಸಂದರ್ಭದಲ್ಲಿ ಇದು ಭಗವಂತನ ಪೂಜಾ ಅಂತ ಹೇಳಿ ಭಗವಂತನ ನೆನಪು ಬರಬೇಕಾದ್ರೆ ಅದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಇದು ದೈವೇ ರತ್ಯಯುಚ ಪ್ರೀತಿ ವಿಷ್ಣು ಪುತ್ರಾತ್ಮ ಮಾನುಷೆ ಅಂತ. ಈ ದೇವತೆಗಳು ಆ ರತಿ ಯಜ್ಞವನ್ನೇನು ಮಾಡ್ತಾರಲ್ಲ, ವಾಮದೇವ ಯಜ್ಞ, ಅಷ್ಟನ್ನ ಅವರು ಮಾಡಿದ್ರೆ ಸಾಕು ಭಗವಂತನಿಗೆ ಪ್ರೀತಿ ಆಗ್ತದಂತ. ಯಾಕೆಂದ್ರೆ ಭಗವಂತನವ್ರು ನಾಮಸ್ಮರಣೆ ಮಾಡ್ತಿರ್ತಾರೆ ಅಂತ ಅರ್ಥ. ಭಗವಂತ ಪ್ರೀತನಾಗಬೇಕಾದ್ರೆ ಕೇವಲ ಒಂದು ದೇಹಗಳ ಮತ್ತು ಮನಸ್ಸುಗಳ ಕ್ರಿಯೆ ಅಷ್ಟಾಗ್ಬಿಟ್ರೆ ಅದು ಭಗವಂತ ಪ್ರೀತನಾಗೋದು ಹೇಗೆ? ಅದೊಂದು ವಿಶಿಷ್ಟವಾದ ಸಂಗತಿ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಅವರು ಭಗವಂತನನ್ನ ಮರೆತಿರುವುದಿಲ್ಲ ಅಂತ ಒಂದು ಅತಿ ಉತ್ಕಟತೆಯ ಸಂದರ್ಭದಲ್ಲಿಯೂ ಕೂಡ. ಆದ್ರಿಂದ ಭಗವಂತ ಪ್ರೀತನಾಗ್ತಾನೆ. ಆದ್ರಿಂದಲೇ ಅವರಿಗೆ, ಆ ದೇವತೆಗಳಿಗೆ ಮುಂದೆ ಮಕ್ಕಳಾಗಬೇಕಾಗಿಲ್ಲ. ಅದರಿಂದ ನಮಗೆ ಗೊತ್ತಿದೆ ಇದು. ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಚತುರ್ಮುಖ, ಮುಖ್ಯ ಪ್ರಾಣ ಸರಸ್ವತಿಯರು, ಶಿವ ಪಾರ್ವತಿಯರು, ಇವರೆಲ್ಲರಿಗೂ ಕೂಡ ಈಗ ಮಕ್ಕಳಾಗಿ ಹೋಗಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಈ ದಾಂಪತ್ಯ ಯಜ್ಞವನ್ನ, ವಾಮದೇವ ಯಜ್ಞವನ್ನು ನಡೆಸಿದ್ರು ಕೂಡ ಇನ್ನು ಅವರಿಗೆ ಅದರಿಂದ ಮಕ್ಕಳೇನು ಅವರಿಗೆ ಆಗುವ ಪ್ರಸಂಗ ಇರೋದಿಲ್ಲ. ಯಾವ್ಯಾವ ದೇವತೆಗಳು ಹುಟ್ಟಬೇಕಾಗಿದೆಯೋ ಅವರೆಲ್ಲ ಹುಟ್ಟಿ ಆಗಿದೆ. ಈಗ ಅವರು ನಡೆಸುವುದು ಕೇವಲ ಭಗವಂತನ ಆರಾಧನೆ ಅಂತ. ಒಂದು ದೇವತೆಗಳ ಬಗ್ಗೆ ನಾವು ಅನುಸಂಧಾನ ಮಾಡಬೇಕಾದಂತಹ ಒಂದು ಸಂಗತಿ ಇದೆ. ಆದರೆ ದೈವೇ ರತ್ಯಯುಜ ಪ್ರೀತಿ ವಿಷ್ಣು ಪುತ್ರಾತ್ಮ ಮಾನುಷೆ. ನಮ್ಮಲ್ಲಿ ಮನುಷ್ಯರಿಗೇನು ವಿಧಾನ ಹೇಳಿದ್ದಾರೆ, ಕೇವಲ ರತಿಕಾಲದಲ್ಲಿ ಗಂಡ ಹೆಂಡಂದು ಕೂಡಬೇಕು ಅಂತ. ಇದು ಋತುಕಾಲದಲ್ಲಿ ಮಾತ್ರ ಕೂಡಬೇಕು ಅನ್ನೋದ್ರ ಅರ್ಥ ಏನು? ಅವರು ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿಯೇ ಈ ದಾಂಪತ್ಯ ಯಜ್ಞವನ್ನ, ವಾಮದೇವ ಯಜ್ಞವನ್ನ ಆಚರಿಸಬೇಕು. ಮಕ್ಕಳ ಉದ್ದೇಶ ಇಲ್ಲದೆ ಹೋದ್ರೆ ಈ ವ್ಯಕ್ತಿಗಳು, ಈ ಮನುಷ್ಯರು ಮಾಡುವಂತಹ ಈ ವಾಮದೇವ ಯಜ್ಞದಿಂದ ಭಗವಂತನಿಗೆ ಪ್ರೀತಿ ಆಗುವುದಿಲ್ಲ. ಯಾಕೆಂದ್ರೆ ಇವರಿಗೆ ಆ ಸಂದರ್ಭದಲ್ಲಿ ಮುಂಚೆ ಬರಬಹುದು, ಆಮೇಲೆ ಬರಬಹುದು, ಅಥವಾ ಅನೇಕರಿಗೆ ಬರುವ ಸಾಧ್ಯತೆಯೇ ಇಲ್ಲ. ಆ ಸಂದರ್ಭದಲ್ಲಂತೂ ಬರುವ ಸಾಧ್ಯತೆ 1000% ಇಲ್ಲ. ಆದ್ರಿಂದಲೇ ಇವರು ದಾಂಪತ್ಯ ಯಜ್ಞ ನಡೆಸಿದ ಮಾತ್ರಕ್ಕೆ, ವಾಮದೇವ ಯಜ್ಞ ನಡೆಸಿದ ಮಾತ್ರಕ್ಕೆ ಭಗವಂತನಿಗೆ ಪ್ರೀತಿ ಆಗೋದಿಲ್ಲ. ಅವರು ಮಕ್ಕಳನ್ನು ಪಡ್ಕೊಳ್ಬೇಕಾಗ್ತದೆ ಅಂತ ಅದರ ತಾತ್ಪರ್ಯವನ್ನು ಹೇಳ್ತಾರೆ. ಹೀಗೆಲ್ಲ ಇರೋದ್ರಿಂದ ಇದು ನೋಡಿ ಎಂತ ವಿಶಿಷ್ಟವಾದ ಸಂಗತಿಯಾಗಿ ಪರಿಣಮಿಸ್ತು ಅಂದ್ರೆ, ದೇವತೆಗಳು ತಮ್ಮ ಪತ್ನಿಯರ ಜೊತೆಗೆ ಅಥವಾ ತಮ್ಮ ಗಂಡಂದರ ಜೊತೆಗೆ ನಡೆಸುವಂತಹ ದಾಂಪತ್ಯ ಯಜ್ಞ ಏನಿದೆ, ಅದೇ ಭಗವಂತನ ಪ್ರೀತಿಗಾಗಿ ನಡೆಸುವಂತಹ ದೊಡ್ಡ ಯಜ್ಞ ಅದು. ಹಾಗಿರುವಾಗ ಈ ಅಗ್ನಿಯ ಮಕ್ಕಳು, ಈ ಜನ 16,100 ಜನ ಭಗವಂತನನ್ನೇ ಗಂಡನನ್ನಾಗಿ ಪಡ್ಕೊಂಡ್ಬಿಟ್ರೆ ಅದು ಅತ್ಯಂತ ದೊಡ್ಡ ಯಜ್ಞ ಆಗ್ತದೆ. ಇಲ್ಲಿ ಆ ಯಜ್ಞದಲ್ಲಿ ಪಾಲ್ಗೊಳ್ಳುವವರು ಯಾರು? ಒಬ್ಬ ದೇವ, ಆತನ ಪತ್ನಿ. ಇವರು ಪಾಲ್ಗೊಂಡಾಗಲೇ ಅದು ಭಗವಂತನ ಪ್ರೀತಿಗಾಗಿ ಕಾರಣ ಆಗ್ತದೆ, ವಾಮದೇವ ಯಜ್ಞ ಆಗ್ತದೆ. ಇನ್ನು ಸ್ವಯಂ ಭಗವಂತನ ಜೊತೆಗೇನೆ ವಾಮದೇವ ಯಜ್ಞ ನಡೆಸಿಬಿಟ್ರೆ ಅದು ಪೂರ್ಣವಾಗಿ ಯಜ್ಞ ಆಗ್ತದೆ. ಅದು ಅವರ ಆಧ್ಯಾತ್ಮಿಕ ಸಾಧನೆಗೆ ಪೂರಕ ಆಗ್ತದೆ. ಆದ್ರಿಂದ ತಮ್ಮ ಅಧ್ಯಾತ್ಮದ ಸಾಧನೆಗೆ ಪೂರಕ ಅನ್ನೋ ದೃಷ್ಟಿಯಿಂದಲೇ, ಸಾಧನೆಯನ್ನು ಉನ್ನತೀಕರಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದಲೇ ಅವ್ರು ಈ ತರ ಮಾಡ್ತಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇದು ಒಂದು ರೀತಿಯಿಂದ ಅವರಿಗೆ ಇದೊಂದು ಅವನತಿ ಅಂತ ಕೆಲವರು ವ್ಯಾಖ್ಯಾನ ಮಾಡೋರಿದ್ದಾರೆ. ಅಗ್ನಿಪುತ್ರರಾದ ಆ 16,100 ಜನ ಸ್ತ್ರೀತ್ವವನ್ನು ಬಯಸಿದ್ದು ಒಂದು ರೀತಿಯಾದ ಅವನತಿ ಅಂತ ಕೆಲವರು ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಅಷ್ಟು ಅನುಚಿತವಾದದ್ದು. ಖಂಡಿತವಾಗಿ ಅದು ಅವನತಿ ಅಲ್ಲ. ನಮ್ಮ ಗುರುಗಳಾದಂಥ ಪೇಜಾವರ ಶ್ರೀಪಾದರು ಇದ್ದಾಗಲೇ ಅವ್ರ ಜೊತೆ ಇದ್ರ ಬಗ್ಗೆ ಒಂದು ಬರೀ ಚರ್ಚೆ ಮಾಡಿದ್ದೆ. ಅವರು ನೀನ್ ಹೇಳಿದ್ ಸರಿ ಇದೆ, ಅದು ಖಂಡಿತವಾಗಿಯೂ ಅವನತಿ ಅಲ್ಲ, ಅದು ಅವರ ಉನ್ನತಿಗೆ ಕಾರಣ ಆಗ್ತದೆ. ಅದಕ್ಕಾಗಿ ಇದನ್ನೆಲ್ಲ ಮಾಡಿರ್ತಾರೆ ಅಂತ. ಯಾಕಾಗಿ ಸ್ತ್ರೀತ್ವವನ್ನು ಪಡ್ಕೊಂಡಿರ್ತಾರೆ ಅಂದ್ರೆ, ಕೆಲವರಿಗೆ ಶಾಪದ ಕಾರಣದಿಂದಾಗಿ ಬಂದು ಅವರು ಭ್ರಷ್ಟರಾಗಬಹುದು, ಆಮೇಲೆ ಸರಿ ಆಗಬಹುದು. ಆದ್ರೆ ಈ ದೇವತೆಗಳು ಮೊದಲಾದವರು ಮಹಾ ಸಾಧನೆಯ ಒಂದು ದೃಷ್ಟಿಕೋನ ಇಟ್ಕೊಂಡೇ ಈ ಎಲ್ಲಾ ಕೆಲಸಗಳನ್ನು ಮಾಡಿರ್ತಾರೆ ಅಂತ ನಾವು ತಿಳಿದುಕೊಳ್ಬೇಕು. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.